ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ನಡೀತಾ ಇದ್ದಂಥ ಹೋರಾಟ, ಪ್ರತಿಭಟನೆ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಎಲ್ಲ ಕಾಂಗ್ರೆಸ್ನ ನಾಯಕರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪ್ರತಿಭಟನೆ ವೇಳೆ ರಾಹುಲ್ ಗಾಂಧಿಗೆ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ರಾಹುಲ್ ಗಾಂಧಿ ಅವರು ಗಾಯಗೊಂಡರೂ ಬಿಡದೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು. ಪ್ರತಿಭಟನೆ ವೇಳೆ ರಾಹುಲ್ ಗಾಂಧಿಗೆ ಗಾಯ ಆಗಿರೋದು. ಪೊಲೀಸರು ವಶಕ್ಕೆ ಪಡೆಯುವ ವೇಳೆ ರಸ್ತೆ ಮೇಲೆ ರಾಹುಲ್ ಮಲಗಿದ್ರು. ಈ ವೇಳೆ ರಾಹುಲ್ ಗಾಂಧಿಗೆ ಗಾಯ ಆಗಿದೆ. ಗಾಯಗೊಂಡರೂ ಕೂಡ ಬಿಡದೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು. ಅಂದರೆ ಆ ಸಂದರ್ಭದಲ್ಲಿ ವಶಕ್ಕೆ ಪಡೆಯುವಾಗ ರಾಹುಲ್ ಗಾಂಧಿ ಅವರು ಒದ್ದಾಡ್ತಾ ಇರೋದು, ಆಗ ಸ್ವಲ್ಪ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಒದ್ದಾಡಿದಂಥ ಹಿನ್ನೆಲೆ ಗಾಯಗೊಂಡಿದ್ದಾರೆ ಸಹಜವಾಗಿ. ಆದರೂ ಕೂಡ ಬಿಟ್ಟಿಲ್ಲ ಪೊಲೀಸ್ನವರು, ಎತ್ತಾಕೊಂಡು ಹೋಗಿದ್ದಾರೆ. ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಒಂದು ಕಡೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಇದ್ದಾರೆ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಯಾವ ರೀತಿಯಾಗಿ ರಸ್ತೆಯಲ್ಲಿ ಗಟ್ಟಿಯಾಗಿ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಅಂದರೆ ಅವ್ರನ್ನ ಎತ್ತಕ್ಕೆ ಆಗಲ್ಲ, ನಾನು ಬರಲ್ಲ ಅಂತ ಹೇಳಿ ಮಲ್ಕೊಂಡ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರು. ಸೊ ಆದರೂ ಕೂಡ ಅವರನ್ನು ಬಿಡದೆ ಪೊಲೀಸ್ನವರು ಎತ್ತಾಕೊಂಡು ಹೋಗಿದ್ದಾರೆ. ಈಗ ವಶಕ್ಕೆ ಪಡೆದಿದ್ದಾರೆ. ದೊಡ್ಡ ಒಂದು ಹೈಡ್ರಾಮಾನೇ ನಡೆದಿದೆ ಇವತ್ತು ನರೇಂದ್ರ ಮೋದಿಯವರ ನಿವಾಸದ ಎದುರು. ಸೊ ಆ ನಿಟ್ಟಿನಲ್ಲಿ ಇದಿನ್ನೂ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾಕೆ ಅಂತ ಅಂದರೆ ಎಲ್ಲೊಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಶುರು ಮಾಡಿದ ಒಂದು ಹೋರಾಟ, ಅಲ್ಲಿ ನೋಡಿದರೆ ರಕ್ತ ಬರುವ ರೀತಿಯಲ್ಲಿ ಅವರಿಗೆ ಹೊಡೆದ್ರು. ಸೊ ಅದಾದ ನಂತರ ಈಗ ಅದಕ್ಕೆ ಪ್ರತಿರೋಧವನ್ನು ತೋರಿಸ್ತಾ ಇರೋದು ರಾಹುಲ್ ಗಾಂಧಿಯವರು, ಜೊತೆಗೆ ಕಾಂಗ್ರೆಸ್. ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದ ಎದುರೇ ಪ್ರತಿಭಟನೆ ನಡೀತು. ಸೊ ಆ ನಿಟ್ಟಿನಲ್ಲಿ ಇದು ಇಲ್ಲಿಗೆ ಮುಗಿಯಲ್ಲ ಅನ್ನೋ ನಿಟ್ಟಿನಲ್ಲಿನೇ ಈಗ ಪೊಲೀಸರು ಬಂದು ರಾಹುಲ್ ಗಾಂಧಿಯವರನ್ನು ವಶಕ್ಕೆ ಪಡೆಯುವ ಮುಖೇನ, ಕಾಂಗ್ರೆಸ್ ನಾಯಕರನ್ನು ವಶಕ್ಕೆ ಪಡೆಯುವ ಮುಖೇನ ಈ ಪ್ರತಿಭಟನೆಯನ್ನು ಇಲ್ಲಿಗೆ ಮುಗಿಸಿದ್ದಾರೆ. ಬಟ್ ಇದು ಇಲ್ಲಿಗೆ ಮುಗಿಯುತ್ತಾ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇದು ಇಲ್ಲಿಗೆ ಮುಗಿಯುತ್ತಾ ಅಥವಾ ಇದು ಕಂಟಿನ್ಯೂ ಆಗುತ್ತಾ? ಒಂದಂತೂ ನಿಜ, ಈಗ ವಶಕ್ಕೆ ಪಡೆದಿದ್ದಾರೆ.